ಓಂ ಶ್ರೀ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ಆಲ್ ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದ್ವಾದಶಿ, ಈ ವರ್ಷ ದ್ವಾದಶಿ, ವಾಸುದೇವ ದ್ವಾದಶಿ ಯಾವಾಗ, ಯಾವುಗಳನ್ನು ದಾನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಾಸುದೇವ ದ್ವಾದಶಿಯ ದಿನ ದಾನ ಧರ್ಮ ಮಾಡುವುದರಿಂದ ವಿಷ್ಣು ಮತ್ತು ಕೃಷ್ಣನ ಆಶೀರ್ವಾದ ನಮಗೆ ಲಭಿಸುತ್ತದೆ. ಈ ವರ್ಷ ವಾಸುದೇವ ದ್ವಾದಶಿಯನ್ನು ಯಾವ ದಿನ ಆಚರಿಸಲಾಗುತ್ತದೆ, ವಾಸುದೇವ ದ್ವಾದಶಿಯಂದು ದಾನ ಮಾಡುವುದರ ಪ್ರಯೋಜನವೇನು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ವಾಸುದೇವ ದ್ವಾದಶಿ ಯಾವಾಗ, ವಾಸುದೇವ ದ್ವಾದಶಿ ಮಹತ್ವವೇನು, ದ್ವಾದಶಿ ದಿನ ಈ ಶುಭ ಕಾರ್ಯಗಳನ್ನು ಮಾಡಬೇಕು, ಯಾವ ಶುಭ ಕಾರ್ಯಗಳು ನೋಡೋಣ ಬನ್ನಿ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ವಾಸುದೇವ ದ್ವಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ವಾಸುದೇವ ದ್ವಾದಶಿಯನ್ನು ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಮರುದಿನ ಆಚರಿಸಲಾಗುತ್ತದೆ. ಈ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವ ಪದ್ಧತಿ ಇದೆ. ಈ ದಿನ ನೀವು ನೀಡುವ ದಾನವು ನಿಮಗೆ ವಿಶೇಷ ಫಲವನ್ನು ನೀಡುತ್ತದೆ. ವಾಸುದೇವ ದ್ವಾದಶಿಯನ್ನು ಶ್ರೀಕೃಷ್ಣ ದ್ವಾದಶಿ, ಹರಿಬೋಧನೆ ದ್ವಾದಶಿ ಮತ್ತು ದೇವೋತ್ಸರ್ಗ ದ್ವಾದಶಿ ಎಂದು ಕರೆಯುತ್ತಾರೆ. ಇದು ಭಗವಾನ್ ವಿಷ್ಣು ಮತ್ತು ಅವನ ಅವತಾರವಾದ ಶ್ರೀಕೃಷ್ಣನ ಆರಾಧನೆಗೆ ವಿಶೇಷ ದಿನವಾಗಿದೆ. ಈ ವರ್ಷ ವಾಸುದೇವ ದ್ವಾದಶಿಯನ್ನು ಜುಲೈ 18ರಂದು ಗುರುವಾರ ಆಚರಿಸಲಾಗುವುದು. ಈ ದ್ವಾದಶಿ ದಿನಾಂಕ ಏನಂದ್ರೆ, ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕವು ಜುಲೈ 17ರ ಬುಧವಾರ ರಾತ್ರಿ 9:03ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜುಲೈ 18ರ ಗುರುವಾರದಂದು 8:44ಕ್ಕೆ ರಾತ್ರಿ ಕೊನೆಗೊಳ್ಳುತ್ತದೆ. ಉದಯ ತಿಥಿ ಪ್ರಕಾರ ವಾಸುದೇವ ದ್ವಾದಶಿ ವ್ರತವನ್ನು ಜುಲೈ 18ರಂದು ಮಾತ್ರ ಆಚರಿಸಲಾಗುತ್ತದೆ. ವಾಸುದೇವ ದ್ವಾದಶಿಯ ದಿನದಂದು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನದಂದು ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಮತ್ತು ಜನರ ಇಷ್ಟಾರ್ಥಗಳು ಬೇಗ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ವಾಸುದೇವ ದ್ವಾದಶಿಯಂದು ಯಾವುಗಳನ್ನು ದಾನ ಮಾಡಬೇಕು ಅಂದ್ರೆ, ವಾಸುದೇವ ದ್ವಾದಶಿ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಧಾನ್ಯಗಳನ್ನು, ಬೇಳೆ ಕಾಳುಗಳನ್ನು, ಅಕ್ಕಿ ಹಿಟ್ಟು ಇತ್ಯಾದಿಗಳನ್ನು ದಾನ ಮಾಡಬೇಕು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯ ಪುಣ್ಯ ಫಲಗಳನ್ನು ಪಡೆದುಕೊಳ್ಳುತ್ತಾನೆ. ಈ ಶುಭ ದಿನದಂದು ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಬಟ್ಟೆ, ಹಾಸಿಗೆ ಇತ್ಯಾದಿಗಳನ್ನು ದಾನ ಮಾಡುವ ಮೂಲಕ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಹಣ, ನಾಣ್ಯ, ನೋಟು ಇತ್ಯಾದಿಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ದೂರ ಆಗುತ್ತದೆ. ಸಾಧ್ಯವಾದರೆ ಚಿನ್ನವನ್ನೂ ದಾನ ಮಾಡಿ. ಹಸುವಿಗೆ ಆಹಾರ, ನೀರು ಮತ್ತು ಇರಲು ಸ್ಥಳವನ್ನು ನೀಡಿ. ಮನೆಯಲ್ಲಿ ಪರಿಶುದ್ಧ ಪರಿಸರಕ್ಕಾಗಿ ಗಿಡಗಳನ್ನು ನೆಟ್ಟು ಆರೈಕೆ ಮಾಡಿ. ವಾಸುದೇವ ದ್ವಾದಶಿಯ ದಿನ ದಾನ ಮಾಡುವುದರಿಂದ ವಿಷ್ಣು ಮತ್ತು ಕೃಷ್ಣನ ಆಶೀರ್ವಾದ ನಿಮಗೆ ಸಿಗುತ್ತದೆ. ವಾಸುದೇವ ದ್ವಾದಶಿ ಮಹತ್ವ ಹೀಗಿದೆ. ಹಿಂದೂ ಧರ್ಮದಲ್ಲಿ ನಂಬಿಕೆಯ ಪ್ರಕಾರ ವಾಸುದೇವ ದ್ವಾದಶಿ ವ್ರತವನ್ನು ಶುದ್ಧ ಮನಸ್ಸಿನಿಂದ ಆಚರಿಸುವುದರಿಂದ ಹಾಗೂ ಈ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಆ ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ದುಃಖಗಳು ದೂರವಾಗುತ್ತವೆ. ಸಂತಾನ ಪಡೆಯಲು ಬಯಸುವ ವಿವಾಹಿತ ದಂಪತಿಗಳು ಈ ದಿನ ಉಪವಾಸ ವ್ರತ ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು. ಮೋಕ್ಷವನ್ನು ಪಡೆದುಕೊಳ್ಳಲು ಬಯಸುವರು ಕೂಡ ಈ ದಿನ ಉಪವಾಸ ವ್ರತವನ್ನು ಆಚರಿಸಬಹುದು. ದೇವಶಯನಿ ಏಕಾದಶಿಯ ಮರುದಿನ ಬರುವ ದ್ವಾದಶಿ ತಿಥಿಯ ದಿನದಂದು ನಾವು ದಾನ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡುವುದರಿಂದ
ಪುಣ್ಯ ಫಲಗಳು ಪ್ರಾಪ್ತವಾಗುತ್ತವೆ, ಹಣದ ಸಮಸ್ಯೆಗಳು ದೂರ ಆಗುತ್ತವೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋಗಳಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ವಿವೇಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ